ಆಲ್ರೆಡಿ ಚಿತ್ರದ ಟೈಟಲ್ ಹೇಳುತ್ತೆ ಪಾರ್ಟ್ನರ್ ಅಂತ ಹೇಳಿದ್ರೆ ಮಾಮೂಲಿ ಲವ್ ಪ್ರೀತಿ ಆ ಥರ ಇರುತ್ತೆ. ಸೊ ಇನ್ನೂ ಅದ್ರ ಆಚೆಗೆ ಏನಾದರೂ ಇದೆಯಾ? ಕುತೂಹಲ ಇದೆ ಪ್ರೇಕ್ಷಕರಿಗೆ. ಅಂದ್ರೆ ಸಿನಿಮಾದಲ್ಲ ಅಥವಾ ಸಿನಿಮಾದಲ್ಲೇ ಮೇಡಮ್. ಸಿನಿಮಾದಲ್ಲಿ ತುಂಬಾನೇ ಇದೆ ಹೇಳೋದಕ್ಕೆ. ಆಸ್ ಅ ಹೋಲ್ ಅಂದ್ರೆ ಒಂದು ಟುಗೆದರ್ ಫಾರ್ ಎವರ್ ಅಂತ ಏನು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದೀವಲ್ಲ, ಸಿನಿಮಾದಲ್ಲಿ ತುಂಬಾನೇ ಇದೆ ಹೇಳಕ್ಕೆ. ಬಟ್ ಈಗ ಸದ್ಯಕ್ಕೆ ನಾವು ಅಮೋರಾ ಮೂಲಕ ಏನು ಹೇಳಕ್ ಇಷ್ಟಪಡ್ತಿದೀವೋ ಅದನ್ನ ತೋರಿಸ್ತೀವಿ ಅಷ್ಟೇ ಆಡಿಯನ್ಸಿಗೆ. 5-6 ಸಿನಿಮಾಗಳನ್ನು ಮಾಡಿದ್ದೀರಾ. ಸೊ ಆ ಸಿನಿಮಾಗಳಿಗೂ ಪಾರ್ಟ್ನರ್ಗೂ ಏನು ವ್ಯತ್ಯಾಸ? ಸೊ ಎಷ್ಟು ಖುಷಿ ಇದೆ ನಿಮ್ಗೆ ವಿಭಿನ್ನತೆ? ಪ್ರತಿಯೊಂದು ಸಿನಿಮಾನೂ ವಿಭಿನ್ನವಾಗಿ ಇರಲಿ, ಇದೊಂದು ನನಗೆ ಬೇರೆ ರೀತಿ ಇರಲಿ ಅಂತಾನೇ ಚೂಸ್ ಮಾಡ್ಕೊಂಡಿರೋ ಸಿನಿಮಾಗಳು. ಇನ್ಫ್ಯಾಕ್ಟ್ ನಂದು ಫಿಲ್ಮೋಗ್ರಫಿಯಲ್ಲಿ ಐ ಡೋಂಟ್ ಥಿಂಕ್ ನಾನು ಯಾವುದೇ ಕಾನ್ಸೆಪ್ಟನ್ನು ರಿಪೀಟ್ ಮಾಡಿದ್ದೀನಿ ಅಂತ. ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ ನಾನು ಡಿಫ್ರೆಂಟ್ ಆಗಿರಲಿ ಪ್ರತಿಯೊಂದು ಸಿನಿಮಾದಲ್ಲೂ. ಆಸ್ ಎನ್ ಆಡಿಯನ್ಸ್ ಅವ್ರು ಬಂದು ದುಡ್ಡು ಕೊಟ್ಟು ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದಾರೆ ಅಂತಂದರೆ ಓಕೆ, ಬೇರೆ ಏನೋ ಸಿಗ್ತಾ ಇದೆ ನಮಗೆ ನೋಡೋಕ್ಕೆ ಅನ್ನೋ ಒಂದು ಫೀಲಿಂಗ್ ಬರಲಿ ಅಂತಲೇ ಚೂಸ್ ಮಾಡ್ಕೊಂಡಿರ್ತೀನಿ. ಅದೇ ರೀತಿ ಪಾರ್ಟ್ನರನ್ನು ಚೂಸ್ ಮಾಡ್ಕೊಂಡಿರೋದು. ಒಂದು ಕಂಪ್ಲೀಟ್ ಫ್ಯಾಮಿಲಿ ಸಿನಿಮಾ ಇದು. ಆ್ಯಂಡ್ ಈ ಪಾರ್ಟ್ನರ್ ಸಿನಿಮಾದಲ್ಲಿ ಹೇಗಾಗಿದೆ ಅಂತಂದರೆ ಪ್ರತಿಯೊಂದು ಸ್ಟೆಪ್ಪನ್ನು ನಾವು ತುಂಬಾ ಕೇರ್ಫುಲಿ ತೊಗೊಂಡು ಮಾಡಿದ್ದೀವಿ. ಈ ಒಂದು ಮ್ಯೂಸಿಕ್ ಅಂತ ಬಂದಾಗ, ಒಂದು ಕಾಸ್ಟ್ಯೂಮ್ಸ್ ಅಂತ ಬಂದಾಗ, ಒಂದು ಸ್ಟೋರಿ ಅಂತ ಬಂದಾಗ, ಒಂದು ಪೇರಿಂಗ್ ಅಂತ ಬಂದಾಗ ಎಲ್ಲನೂ ಜನರ ತನಕ ಮುಟ್ಟಬೇಕು, ಜನರಿಗೆ ಇಷ್ಟ ಆಗಬೇಕು ಅಂತ ಕೇರ್ಫುಲಿ ಕ್ಯುರೇಟ್ ಮಾಡಿದಂಥ ಸಿನಿಮಾ ಪಾರ್ಟ್ನರ್. ನಿಮ್ಮ ಲೈಫಲ್ಲಿ ಪಾರ್ಟ್ನರ್ ಸಿಕ್ಕಿದಾರಾ? ನನ್ನ ಲೈಫಲ್ಲಿ ಪಾರ್ಟ್ನರ್ ತುಂಬ ಜನ ಇದ್ದಾರೆ. ಪಾರ್ಟ್ನರ್ ಇಸ್ ನಾಟ್ ಓನ್ಲಿ ಜಸ್ಟ್ ರೊಮ್ಯಾಂಟಿಕ್ ಪಾರ್ಟ್ನರ್. ನನ್ನ ಅಪ್ಪನೂ ನಂಗೆ ಪಾರ್ಟ್ನರೇನೆ, ಆಯಿನೂ ಪಾರ್ಟ್ನರೇನೆ, ಮೈ ಸಿಸ್ಟರ್ ಇಸ್ ಮೈ ಪಾರ್ಟ್ನರ್, ಮೈ ಡೈರೆಕ್ಟರ್ಸ್ ಆರ್ ಮೈ ಪಾರ್ಟ್ನರ್ಸ್, ಮೈ ಹೀರೋಸ್ ಆರ್ ಮೈ ಪಾರ್ಟ್ನರ್ಸ್. ಸೊ ಎಷ್ಟೊಂದು ಜನ ಇದ್ದಾರೆ. ನೀವು ಕೂಡ ನಮ್ಮ ಪಾರ್ಟ್ನರೇ. ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಏನು? ನನ್ನ ಪ್ರಕಾರ ಪ್ರೀತಿ ಅಂತಂದರೆ ಪ್ರೀತಿಯನ್ನು ಒಂದೇ ವರ್ಡಲ್ಲಿ ಹಾಕೋದು ಅಥವಾ ಒಂದೇ ಸೆಂಟೆನ್ಸಲ್ಲಿ ಹಾಕೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ. ಬಿಕಾಸ್ ಎವ್ರಿ ಡೇ ಇನ್ ಎವ್ರಿ ಸಿಚುವೇಶನ್ ನಮ್ಮ ಆ ಒಂದು ಪ್ರೀತಿ ಏನಿದೆ ಅದು ವರ್ಕೌಟ್ ಆಗಬೇಕು. ಅದು ಅಂದರೆ ಯಾವುದೋ ಒಂದು ಮೂಡಲ್ಲಿ ಇರ್ತೀವಿ, ಏನೋ ಇರ್ತೀವಿ, ಅದೆಲ್ಲ ಸಿಚುವೇಶನ್ಸಲ್ಲೂ ಜೊತೆಗಿದ್ದು ಆ ಲೈಫನ್ನು ಪೂರ್ತಿ ಟುಗೆದರ್ ಫಾರ್ ಎವರ್ ಅಂತ ಏನು ಹೇಳ್ತಾರಲ್ಲ, ಆ ಕಾನ್ಸೆಪ್ಟಲ್ಲಿದ್ದರೆ ಇಟ್ ಈಸ್ ಪ್ರೀತಿ. ಆಲ್ರೆಡಿ ಚಿತ್ರದ ಟೈಟಲ್ ಹೇಳುತ್ತೆ ಪಾರ್ಟ್ನರ್ ಅಂತ ಹೇಳಿದ್ರೆ ಮಾಮೂಲಿ ಲವ್ ಪ್ರೀತಿ ಆ ಥರ ಇರುತ್ತೆ. ಸೊ ಇನ್ನೂ ಅದ್ರ ಆಚೆಗೆ ಏನಾದರೂ ಇದೆಯಾ? ಕುತೂಹಲ ಇದೆ ಪ್ರೇಕ್ಷಕರಿಗೆ. ಅಂದರೆ ಸಿನಿಮಾದಲ್ಲ ಅಥವಾ ಸಿನಿಮಾದಲ್ಲೇ ಮೇಡಮ್. ಸಿನಿಮಾದಲ್ಲಿ ತುಂಬಾನೇ ಇದೆ ಹೇಳೋದಕ್ಕೆ. ಆಸ್ ಅ ಹೋಲ್ ಅಂದರೆ ಒಂದು ಟುಗೆದರ್ ಫಾರ್ ಎವರ್ ಅಂತ ಏನು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದೀವಲ್ಲ, ಸಿನಿಮಾದಲ್ಲಿ ತುಂಬಾನೇ ಇದೆ ಹೇಳಕ್ಕೆ. ಬಟ್ ಈಗ ಸದ್ಯಕ್ಕೆ ನಾವು ಅಮೋರಾ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತಿದೀವೋ ಅದನ್ನ ತೋರಿಸ್ತೀವಿ ಅಷ್ಟೇ ಆಡಿಯನ್ಸಿಗೆ. 5-6 ಸಿನಿಮಾಗಳನ್ನು ಮಾಡಿದ್ದೀರಾ. ಸೊ ಆ ಸಿನಿಮಾಗಳಿಗೂ ಪಾರ್ಟ್ನರ್ಗೂ ಏನು ವ್ಯತ್ಯಾಸ? ಸೊ ಎಷ್ಟು ಖುಷಿ ಇದೆ ನಿಮ್ಗೆ ವಿಭಿನ್ನತೆ? ಪ್ರತಿಯೊಂದು ಸಿನಿಮಾನೂ ವಿಭಿನ್ನವಾಗಿ ಇರಲಿ, ಇದೊಂದು ನನಗೆ ಬೇರೆ ರೀತಿ ಇರಲಿ ಅಂತಾನೇ ಚೂಸ್ ಮಾಡ್ಕೊಂಡಿರೋ ಸಿನಿಮಾಗಳು. ಇನ್ಫ್ಯಾಕ್ಟ್ ನಂದು ಫಿಲ್ಮೋಗ್ರಫಿಯಲ್ಲಿ ಐ ಡೋಂಟ್ ಥಿಂಕ್ ನಾನು ಯಾವುದೇ ಕಾನ್ಸೆಪ್ಟನ್ನು ರಿಪೀಟ್ ಮಾಡಿದ್ದೀನಿ ಅಂತ. ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ ನಾನು ಡಿಫ್ರೆಂಟ್ ಆಗಿರಲಿ ಪ್ರತಿಯೊಂದು ಸಿನಿಮಾದಲ್ಲೂ. ಆಸ್ ಎನ್ ಆಡಿಯನ್ಸ್ ಅವ್ರು ಬಂದು ದುಡ್ಡು ಕೊಟ್ಟು ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ತಾ ಇದ್ದಾರೆ ಅಂತಂದರೆ ಓಕೆ, ಬೇರೆ ಏನೋ ಸಿಗ್ತಾ ಇದೆ ನಮಗೆ ನೋಡೋಕ್ಕೆ ಅನ್ನೋ ಒಂದು ಫೀಲಿಂಗ್ ಬರಲಿ ಅಂತಲೇ ಚೂಸ್ ಮಾಡ್ಕೊಂಡಿರ್ತೀನಿ. ಅದೇ ರೀತಿ ಪಾರ್ಟ್ನರನ್ನು ಚೂಸ್ ಮಾಡ್ಕೊಂಡಿರೋದು. ಒಂದು ಕಂಪ್ಲೀಟ್ ಫ್ಯಾಮಿಲಿ ಸಿನಿಮಾ ಇದು. ಆ್ಯಂಡ್ ಈ ಪಾರ್ಟ್ನರ್ ಸಿನಿಮಾದಲ್ಲಿ ಹೇಗಾಗಿದೆ ಅಂತಂದರೆ ಪ್ರತಿಯೊಂದು ಸ್ಟೆಪ್ಪನ್ನು ನಾವು ತುಂಬಾ ಕೇರ್ಫುಲಿ ತೊಗೊಂಡು ಮಾಡಿದ್ದೀವಿ. ಈ ಒಂದು ಮ್ಯೂಸಿಕ್ ಅಂತ ಬಂದಾಗ, ಒಂದು ಕಾಸ್ಟ್ಯೂಮ್ಸ್ ಅಂತ ಬಂದಾಗ, ಒಂದು ಸ್ಟೋರಿ ಅಂತ ಬಂದಾಗ, ಒಂದು ಪೇರಿಂಗ್ ಅಂತ ಬಂದಾಗ ಎಲ್ಲನೂ ಜನರ ತನಕ ಮುಟ್ಟಬೇಕು, ಜನರಿಗೆ ಇಷ್ಟ ಆಗಬೇಕು ಅಂತ ಕೇರ್ಫುಲಿ ಕ್ಯುರೇಟ್ ಮಾಡಿದಂಥ ಸಿನಿಮಾ ಪಾರ್ಟ್ನರ್. ನಿಮ್ಮ ಲೈಫಲ್ಲಿ ಪಾರ್ಟ್ನರ್ ಸಿಕ್ಕಿದಾರಾ? ನನ್ನ ಲೈಫಲ್ಲಿ ಪಾರ್ಟ್ನರ್ ತುಂಬ ಜನ ಇದ್ದಾರೆ. ಪಾರ್ಟ್ನರ್ ಇಸ್ ನಾಟ್ ಓನ್ಲಿ ಜಸ್ಟ್ ರೊಮ್ಯಾಂಟಿಕ್ ಪಾರ್ಟ್ನರ್. ನನ್ನ ಅಪ್ಪನೂ ನಂಗೆ ಪಾರ್ಟ್ನರೇನೆ, ಆಯಿನೂ ಪಾರ್ಟ್ನರೇನೆ, ಮೈ ಸಿಸ್ಟರ್ ಇಸ್ ಮೈ ಪಾರ್ಟ್ನರ್, ಮೈ ಡೈರೆಕ್ಟರ್ಸ್ ಆರ್ ಮೈ ಪಾರ್ಟ್ನರ್ಸ್, ಮೈ ಹೀರೋಸ್ ಆರ್ ಮೈ ಪಾರ್ಟ್ನರ್ಸ್. ಸೊ ಎಷ್ಟೊಂದು ಜನ ಇದ್ದಾರೆ. ನೀವು ಕೂಡ ನಮ್ಮ ಪಾರ್ಟ್ನರೇ. ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಏನು? ನನ್ನ ಪ್ರಕಾರ ಪ್ರೀತಿ ಅಂತಂದರೆ ಪ್ರೀತಿಯನ್ನು ಒಂದೇ ವರ್ಡಲ್ಲಿ ಹಾಕೋದು ಅಥವಾ ಒಂದೇ ಸೆಂಟೆನ್ಸಲ್ಲಿ ಹಾಕೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ. ಬಿಕಾಸ್ ಎವ್ರಿ ಡೇ ಇನ್ ಎವ್ರಿ ಸಿಚುವೇಶನ್ ನಮ್ಮ ಆ ಒಂದು ಪ್ರೀತಿ ಏನಿದೆ ಅದು ವರ್ಕೌಟ್ ಆಗಬೇಕು. ಅದು ಅಂದರೆ ಯಾವುದೋ ಒಂದು ಮೂಡಲ್ಲಿ ಇರ್ತೀವಿ, ಏನೋ ಇರ್ತೀವಿ, ಅದೆಲ್ಲ ಸಿಚುವೇಶನ್ಸಲ್ಲೂ ಜೊತೆಗಿದ್ದು ಆ ಲೈಫನ್ನು ಪೂರ್ತಿ ಟುಗೆದರ್ ಫಾರ್ ಎವರ್ ಅಂತ ಏನು ಹೇಳ್ತಾರಲ್ಲ, ಆ ಕಾನ್ಸೆಪ್ಟಲ್ಲಿದ್ದರೆ ಇಟ್ ಈಸ್ ಪ್ರೀತಿ.